ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರೋ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಬರ್ತಿದೆ. CET ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದಕ್ಕೆ ಸೊಲ್ಯೂಷನ್ ಏನು, ಯಾವ ರೀತಿಯ ಒಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದು ಅಂತ ಕೇಳ್ತಾ ಇರಾ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತು ಲಾಸ್ಟ್ ಡೇಟ್ ಏನು ಅಪ್ಲಿಕೇಶನ್ ಆಗೋಕ್ಕೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವೇನಾದರೂ ಇನ್ನೂ CET ಅಪ್ಲಿಕೇಶನ್ ಅಪ್ಲೈ ಮಾಡಿಲ್ಲ, ಕಂಪ್ಲೀಟ್ ಆಗಿಲ್ಲ ಅಪ್ಲಿಕೇಶನ್ ಅಂದರೆ, ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನೀವು ಇಂಜಿನಿಯರಿಂಗ್ ಮೆಡಿಕಲ್ ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಚಾನಲ್ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಕ್ವಿಕ್ಕಾಗಿ ಫಾಸ್ಟಾಗಿ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನಿಮಗೆ CET ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ಔಟ್ ಯಾವ ರೀತಿ ಇರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಫೈನಲ್ ಪ್ರಿಂಟ್ಔಟ್ ಬಂದ್ಬಿಟ್ಟು ಈ ರೀತಿ ಇದೆ. ನಾವು ಅಪ್ಲಿಕೇಶನ್ನ ಯಾರು ಇವಾಗ ಮೆಂಬರ್ಶಿಪ್ ಎನ್ರೋಲ್ ಆಗಿದ್ರಲ್ಲ ಅವ್ರದ್ದು ಅಪ್ಲೈ ಮಾಡಿರೋದು ಇಲ್ಲಿ ನೀವು ನೋಡ್ಬೋದು. ಫೈನಲ್ ಕಾಪಿ ಅಂದ್ಬಿಟ್ಟು ಈ ರೀತಿ ಬಂದಿರುತ್ತೆ, ಸರಿನಾ. ಇಲ್ಲಿ ಈ ರೀತಿ ಬಂದಿಲ್ಲ ಫೈನಲ್ ಕಾಪಿ, ಇಲ್ಲಿ ಡ್ರಾಫ್ಟ್ ಕಾಪಿ ಅಂತ ಬಂದಿದೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ನೂ KAಗೆ ಹೋಗಿಲ್ಲ, ನೀವು ಫೈನಲ್ ಸಬ್ಮಿಟ್ ಕೊಟ್ಟಿಲ್ಲ, ಇನ್ನೂ ಎಲ್ಲ ಸ್ಟೆಪ್ಸು ಕೂಡ ಮುಗ್ದಿಲ್ಲ ಅಂದರೆ ಇಲ್ಲಿ ಡ್ರಾಫ್ಟ್ ಕಾಪಿ ಅಂತಲೇ ಇರುತ್ತೆ. ಈ ರೀತಿ ಫೈನಲ್ ಕಾಪಿ ಅಂತ ಬಂದಿದೆ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಂಡಾಗ ಅಂತ ಅಂದರೆ ನಿಮ್ಮ ಅಪ್ಲಿಕೇಶನ್ನು KAಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ನೀವು ನೆಕ್ಸ್ಟ್ ಪ್ರೋಸೆಸ್ಸು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಷ್ಟೇ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಡೌಟ್ಸ್ಗಳು ಏನೇನಿದೆ ಅದ್ರ ಬಗ್ಗೆ ಒನ್ ಬೈ ಒನ್ ಬರೋಣ. ಇಲ್ಲಿ ಸಾಕಷ್ಟು ಜನ ಕೇಳಿದ್ದೀರಾ SAT CD ಏನಾದರೂ ಮ್ಯಾಂಡೇಟರಿನಾ ಅಂತ. ಇಲ್ಲಿ SAT CD ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿರಲ್ಲ. ನೀವು ಇತ್ತು ಅಂದರೆ ಅದನ್ನ ಎಂಟರ್ ಮಾಡ್ಬೋದಾಗಿರುತ್ತೆ. ಆಟೋಮೆಟಿಕ್ಕಾಗಿ 99% ಆಫ್ ದ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ ನಿಮ್ಮ SSLC ನಂಬರ್ನ ಎಂಟರ್ ಮಾಡಬೇಕಾದ್ರೆ SAT CD ಅದು ಫೆಚ್ ಆಗಿ ತೊಗೊಳುತ್ತೆ, ಸರಿನಾ. SAT CD ಏನಾಗುತ್ತೆ ಅಂದರೆ ಕೆಲವು ಡೀಟೇಲ್ಸ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಫೆಚ್ ಆಗುತ್ತೆ, ಕೆಲವು ಫೆಚ್ ಆಗಲ್ಲ. ಯಾವುದ್ಯಾವುದು ಫೆಚ್ ಆಗಿಲ್ಲ ಅದೆಲ್ಲನೂ ಕೂಡ ನೀವು ಮ್ಯಾನ್ಯಲಾಗಿ ಎಂಟರ್ ಮಾಡಬೇಕು. ಯಾಕಂದರೆ ಎಷ್ಟು ಜನ ಕೇಳ್ತಾ ಇದ್ದಾರೆ SAT CD ನಮ್ಮದು ಎಲ್ಲ ಕ್ಲಾಸ್ ಡೀಟೇಲ್ಸು ಬರ್ತಾ ಇಲ್ಲ, ನಾವೇನು ಮಾಡಬೇಕು ಅಂತ. ಸಿಂಪಲ್, ಏನಾದರೂ 1 to 8 ವರೆಗೂ ಕೂಡ ಬಂದಿದೆ, ನೆಕ್ಸ್ಟ್ ಕ್ಲಾಸ್ ಡೀಟೇಲ್ಸ್ ಬಂದಿಲ್ಲ ಅಂದರೆ ಅದನ್ನ ಮ್ಯಾನ್ಯಲ್ ಆಗಿ ಎಂಟರ್ ಮಾಡಿ. ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನ ನೋಡಿಕೊಂಡು ಕೂಡ ನೀವು ಎಂಟರ್ ಮಾಡ್ಬೋದಾಗಿರುತ್ತೆ, ಸರಿನಾ. ಮತ್ತು ಇಲ್ಲಿ ಎಷ್ಟು ಜನ ಕೇಳ್ತಾ ಇರೋದೇನೆಂದರೆ ಕನ್ನಡ ಮೀಡಿಯಂ ಎಸ್ ಅಂತ ಕೊಟ್ಟಿದೆ, ರೂರಲ್ ಎಸ್ ಅಂತ ಕೊಟ್ಟಿದೆ. ಇವಾಗ ನಾನು ಡ್ರಾಫ್ಟ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೋತಾ ಇದ್ದೀನಿ, ಅಲ್ಲಿ ನಾಟ್ ಕ್ಲೈಮ್ ಅಂತ ಬರ್ತಿದೆ, ನಾನು ಏನು ಮಾಡಬೇಕು ಅಂತ ಕೇಳ್ತೀರಾ. ಇದು ನೀವು ಇನ್ನೂ ಫೈನಲ್ ಸಬ್ಮಿಟ್ ಕೊಟ್ಟಿಲ್ಲ ಅಂದರೆ ಏನೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇಲ್ಲ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, 2-3 ದಿನ. ಆಮೇಲೆ ಏನೇನು ಎರರ್ ಇರುತ್ತಲ್ಲ ಅದೆಲ್ಲ ಕೂಡ KA ಕಡೆಯಿಂದ ಸಾಲ್ವ್ ಆಗುತ್ತೆ. ಆಮೇಲೆ ನೀವು ತಿರ್ಗಾ ಎಸ್ ಅಂತ ಕ್ಲೈಮ್ ಕೊಟ್ಬಿಟ್ಟು ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೊಗೋಬೋದು. ಇನ್ ಕೇಸ್ ನೀವು ಆಗಲೇ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಬಿಟ್ಟಿದ್ರೆ ನಾವೇನು ಮಾಡೋದು ಅಂದರೆ, ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ PU ಕಾಲೇಜಲ್ಲಿ ಏನು ಮಾಡಿರ್ತಾರೆ ಅಂದರೆ ಒಬ್ಬರು ಲೆಕ್ಚರ್ನ ಅಥವಾ ಯಾವುದೋ ಪರ್ಸನ್ನ ಅಸೈನ್ ಮಾಡಿರ್ತಾರೆ KA ಕಡೆಯಿಂದನೇ ಹೆಲ್ಪ್ಲೈನ್ಗೆ. ಅಲ್ಲಿ ನಿಮ್ದು ಏನಾದರೂ ರಿಸರ್ವೇಷನ್ ಏನಾದರೂ ಅಪ್ಲಿಕೇಶನಲ್ಲಿ ಕ್ಲೈಮ್ಡ್ ಅಂತ ಕೊಟ್ಟು ಕೂಡ ಇಲ್ಲಿ ಕ್ಲೈಮ್ ಆಗಿಲ್ಲ ಅಂದರೆ ಆ ಒಂದು ರಿಲವೆಂಟ್ ಡಾಕ್ಯುಮೆಂಟ್ ತೊಗೊಂಡೋಗು ಅವ್ರ ಮುಂದೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅವ್ರು ಸಬ್ಮಿಟ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ವೆರಿಫೈ ಮಾಡಿ ಇಲ್ಲಿ ನೋ ಅಂತ ಇತ್ತು ಅಂದರೆ ಎಸ್ ಕ್ಲೈಮ್ಡ್ ಅಂತ ಇಲ್ಲಿ ಬರುತ್ತೆ. ಸಾಕಷ್ಟು ಜನ ಕೇಳ್ತಾ ಇರೋದೇನೆಂದರೆ ಇಲ್ಲಿ ನಾನು ಕ್ಯಾಟಗರಿ 2A 3A ಅಂತ ಕ್ಲೈಮ್ ಮಾಡ್ತಾಯಿದ್ದೀನಿ, ಸರ್ಟಿಫಿಕೇಟ್ ನಂಬರ್ ಹಾಕಿ ಅಲ್ಲಿ ಕ್ಲೈಮ್ ಆಗ್ತಿದೆ. ಅದಾದಮೇಲೆ ಏನಾಗ್ತಿದೆ ಅಂದರೆ ಅಪ್ಲಿಕೇಶನ್ ಡ್ರಾಫ್ಟ್ ಕಾಪಿ ತೊಗೋಬೇಕಾದ್ರೆ ಅಲ್ಲಿ ಜನರಲ್ ಮೆರಿಟ್ ಅಂತ ಬಂದ್ಬಿಡ್ತಿದೆ, ನಾನು ಏನು ಮಾಡಬೇಕು ಅಂತ ಕೇಳ್ತೀರಾ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ನಾನು ಡ್ರಾಪರ್ ಸ್ಟೂಡೆಂಟ್ಸು, ನಾನು ಯಾವ ರೀತಿ CET ಅಪ್ಲಿಕೇಶನ್ ಹಾಕ್ಲಿ ಇವಾಗ ಅನ್ನೋದನ್ನು ಕೂಡ ಕೇಳ್ತೀರಾ. ಮತ್ತು ಏನಾದರೂ ಸಪ್ರೇಟ್ ರೂಲ್ಸ್ ಇದೆ ಅಂತಲೂ ಕೂಡ ಕೇಳ್ತೀರಾ. ಇದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮುಂಚೆ ಎಡಿಸ್ ಮಾಡಿ ಅಂತ ಯಾವ್ದಾದ್ರು ಬ್ರೌಸರ್ಲಿ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KECT ಮತ್ತು ನೀಟ್ ಪ್ಯಾಕೇಜ್ ಅಂತ ಇದೆ. ಇಲ್ಲಿ ಎಲ್ಲ ಕೋರ್ಸಸ್ ಕೂಡ ಸಪ್ರೇಟಾಗಿ ನಿಮಗೆ ಕಟ್ ಆಫ್ ಸಿಗುತ್ತೆ. ಇಲ್ಲಿ ನೀಟಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗು, ಸ್ಟೇಟ್ ರ್ಯಾಂಕಿಂಗು ಮತ್ತು ಮಾರ್ಕ್ಸ್ ವೈಸ್ ಕಟ್ ಆಫ್ ನಿಮಗೆ ಸಿಗುತ್ತೆ. ಕ್ಲಿಕ್ ಮಾಡಿ ನೀವು ಎನ್ರೋಲ್ ಆಗ್ಬೋದಾಗಿರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದಾಗಿರುತ್ತೆ. ಬೈ ಮಾಡಾದ್ಮೇಲೆ ನಿಮಗೆ ಮಾಡ್ಯೂಲ್ಗಳು ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ನಿಮಗೆ ಯಾವುದು ಮಾಡ್ಯೂಲ್ ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆಕ್ಸೆಸ್ ಮಾಡ್ಬೋದಾಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಎಲ್ಲರೂ ಕೂಡ ಕೇಳ್ತಿರೋ ಒಂದು ಪ್ರಶ್ನೆ ಏನಂದರೆ, ಇವಾಗ ನಮ್ಮದು ಕ್ಯಾಟಗರಿ ಕ್ಲೈಮ್ ಆಗ್ತಾ ಇಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತೀರಾ. ಇಲ್ಲಿ ನೀವೇನು ಕೂಡ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ನಿಮ್ಮ ಇಷ್ಟರಲ್ಲೇ ಸರ್ಟಿಫಿಕೇಟ್ ಇರಬೇಕು, ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು. ಆ ಒಂದು ಸರ್ಟಿಫಿಕೇಟ್ ನಂಬರ್ಗಳನ್ನ ಎಂಟರ್ ಮಾಡಿ, ಆವಾಗ ಅದು ಕ್ಯಾಟಗರಿ ಕ್ಲೈಮ್ ಆಗುತ್ತೆ. ಇದು ಕೆಲವ್ರಿಗೆ ಕ್ಲೈಮ್ ಆಗ್ತಿದೆ, ಕೆಲವ್ರಿಗೆ ಕ್ಲೈಮ್ ಆಗ್ತಾಯಿಲ್ಲ. ಯಾರಿಗೆ ಕ್ಲೈಮ್ ಆಗ್ತಾಯಿಲ್ಲ, ಡ್ರಾಫ್ಟ್ ಕಾಪಿಲಿ ಜನರಲ್ ಮೆರಿಟ್ ಅಂತ ಬರ್ತಿದೆ, ನೀವು ಇನ್ನೂ 2-3 ದಿನ ಬಿಟ್ಟು ಆಮೇಲೆ ಟ್ರೈ ಮಾಡಿ. ಯಾಕೆಂದರೆ ಅಪ್ಲಿಕೇಶನ್ ಏನು ನಾಳೆನೇ ಕ್ಲೋಸ್ ಆಗಿಬಿಡಲ್ಲ, ಇನ್ನೂ ಟೈಮ್ ಇದೆ ಅಪ್ಲಿಕೇಶನ್ನ ಹಾಕೋಕ್ಕೆ. ಅದಕ್ಕೋಸ್ಕರ ನೀವು ಟೈಮ್ ತೊಗೊಂಡು ನಿಧಾನಕ್ಕೆ ಅಪ್ಲೈ ಮಾಡಿ. ಯಾಕಂದರೆ ಅದು ರಿಸರ್ವೇಷನ್ಗಳನ್ನೇ ಮೇಜರ್ ರೋಲ್ನ ಪ್ಲೇ ಮಾಡೋದು ಕೌನ್ಸಿಲಿಂಗಲ್ಲಿ. ಅದಕ್ಕೋಸ್ಕರ ನೀವು ಡ್ರಾಪರ್ ಸ್ಟೂಡೆಂಟ್ಸ್ ಕೆಲವು ಡೌಟ್ಸ್ಗಳನ್ನ ಕೇಳ್ತೀರಾ. ನಾವು CET ಅಪ್ಲಿಕೇಶನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೇಳ್ತೀರಾ. ನಿಮಗೂ ಕೂಡ ಸೇಮ್ ಅದೇ ಪ್ರೊಸೀಜರ್ ಇರುತ್ತೆ. ಆದರೆ ನಿಮಗೆ ಲಾಸ್ಟ್ ಇಯರ್ ಎಕ್ಸಾಮ್ ಬರ್ದಿರೋಂಥ ಡೀಟೇಲ್ಸ್ ಹಾಕಬೇಕಾಗುತ್ತೆ ಮತ್ತು ಸೆಕೆಂಡ್ PUC ಎಕ್ಸಾಮ್ ಡೀಟೇಲ್ಸು ಕೂಡ ಹಾಕಬೇಕಾಗುತ್ತೆ ಅಷ್ಟೇ. ಇನ್ನೇನು ಕೂಡ ಚೇಂಜಸ್ ಇರಲ್ಲ, ಆಲ್ಮೋಸ್ಟ್ ಸೇಮ್ ಪ್ರೋಸೆಸ್ಸೇ ಇರುತ್ತೆ. ಜಸ್ಟ್ ಒಂದು 10 to 15% ಚೇಂಜಸ್ ಇರುತ್ತೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ 18ನೇ ತಾರೀಕು ಆಗಿರುತ್ತೆ. ಫೀಸ್ ಪೇ ಮಾಡೋಕ್ಕೆ 20ನೇ ತಾರೀಕು ಆಗಿರುತ್ತೆ.
ಮತ್ತು ನಿಮ್ಗೆ ಏನಾದರೂ ಪೇಯ್ಡ್ ಮೆಂಬರ್ಶಿಪ್ ಬೇಕು, ಇವಾಗ KCT ನೀಟ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ಅಂದರೆ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಎನ್ರೋಲ್ ಆಗ್ಬೋದಾಗಿರುತ್ತೆ. ಆಗಲೇ ಸಾಕಷ್ಟು ಜನ ಎನ್ರೋಲ್ ಆಗಿದ್ದಾರೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.